ಇನ್ನು ಸಿಲಿಕಾನ್ ಸಿಟಿಗೆ ವರುಣನ ಆಗಮನವಾಗ್ತಿದ್ದಂತೆ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗಿತ್ತು. ರಾಜಧಾನಿಯ ಮಳೆ ಅವಾಂತರಗಳಿಂದ ಎಚ್ಚೆತ್ತ ಸರ್ಕಾರ ಮಳೆಗಾಲದ ಅವಾಂತರಗಳಿಗೆ ಬ್ರೇಕ್ ಹಾಕೋಕೆ ಸಜ್ಜಾಗಿದೆ. ಬೆಂಗಳೂರು ಮಳೆ ಬಂದ್ರೆ ಬೆಂಗಳೂರಿಗರು ಬೆಚ್ಚಿ ಬೀಳ್ತಾರೆ. ಕಳೆದ ಬಾರಿ ಮಳೆ ಸೃಷ್ಟಿಸಿದ ಅವಾಂತರಗಳು ಒಂದೆರಡಲ್ಲ. ಹೀಗಾಗಿ ಅಲರ್ಟ್ ಆಗಿರುವ ಸಿಎಂ ಡಿಸಿಎಂ ಇವತ್ತು ಫೀಲ್ಡ್ಗೆ ಇಳಿದಿದ್ರು. ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಹೆಚ್ಚು ಹಾನಿಯಾಗದಿದ್ರು ಮುಂಜಾಗ್ರತೆಯಾಗಿ ರೌಂಡ್ಸ್ ಹಾಕಿದ್ರು. ಮುಂದೆ ಅನಾಹುತಗಳಾಗದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಬಿಎಂಟಿಸಿ ಬಸ್ ಸೇರಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್. ಮಳೆ ಅವಾಂತರದ ಬಗ್ಗೆ ದೂರುಗಳು ಹರಿದು ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆ ಹಾಕಿದ್ರು. ಬಿಎಂಟಿಸಿ ಬಸ್ನಲ್ಲಿ ತೆರಳಿದ ಸಿಎಂ ಮತ್ತು ಡಿಸಿಎಂ ಗಾಳಿ ಆಂಜನೇಯ ದೇಗುಲದ ಬಳಿ ಇರುವ ರಾಜಕಾಲುವೆ, ನಾಯಂಡಹಳ್ಳಿ ರಾಜಕಾಲುವೆ, ರಾಗಿಗುಡ್ಡ ಜಂಕ್ಷನ್, ಅನುಗ್ರಹ ಲೇಔಟ್, ಸಿಲ್ಕ್ ಬೋರ್ಡ್ ಸೇರಿ ಹಲವೆಡೆ ರೌಂಡ್ಸ್ ಹಾಕಿ ಕಾಮಗಾರಿಗಳನ್ನು ವೀಕ್ಷಿಸಿದ್ರು. ರಾಜಕಾಲುವೆ ಹೂಳೆತ್ತುವ ಕಾಮಗಾರಿ ವೀಕ್ಷಿಸಿದ ಸಿಎಂ ಡಿಸಿಎಂ ರಾಜಕಾಲುವೆಯಲ್ಲಿ ಕಸ ಸೇರದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಆತ ಅನುಗ್ರಹ ಲೇಔಟ್ನ ರಾಜಕಾಲುವೆ ನೀರನ್ನ ಮಡಿವಾಳ ಕೆರೆಗೆ ಹರಿಸಲು ಸೂಚಿಸಿದ್ರು. ಸಿಟಿ ರೌಂಡ್ಸ್ ವೇಳೆ ಒಣಗಿದ್ದ ಮರಗಳನ್ನ ಕಂಡು ಗರಂ ಆದ ಸಿದ್ದರಾಮಯ್ಯ ಅನಾಹುತ ಆಗ್ಲಿ ಅಂತ ಬಿಟ್ಟಿದ್ದೀರಾ, ಮರ ತೆರವು ಮಾಡಿ ಅಂತ ಎಚ್ಚರಿಕೆ ಕೊಟ್ರು. ಸಿಲ್ಕ್ ಬೋರ್ಡ್ ವೀಕ್ಷಣೆ ಮುಗಿಸಿ ಈಜಿಪುರ ಫ್ಲೈಓವರ್ ಬಳಿ ತೆರಳಿದ ಸಿಎಂ ಕಾಮಗಾರಿಯನ್ನ ಶೀಘ್ರದಲ್ಲೇ ಮುಗಿಸುವಂತೆ ತಿಳಿಸಿದ್ರು. ದೊಮಲೂರು ತಲುಪುತ್ತಿದ್ದಂತೆ ಮಳೆರಾಯ ಅಡ್ಡಿ ಮಾಡಿದ್ರಿಂದ ಸಿಎಂ ವಾಪಸ್ಸಾದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಟಿ ರೌಂಡ್ಸ್ ವೇಳೆ ಕಂಡ ಸಮಸ್ಯೆಗಳನ್ನ ವಿವರಿಸಿದ್ರು. ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ರಾಜಕಾರಣಿಗಳಿರಲಿ, ಬೇರೆಯವರಿರಲಿ, ಲೀಡರ್ಗಳಿರಲಿ, ಯಾರೇ ಇದ್ರೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದ್ರೆ ಮುಲಾಜಿಲ್ಲದೆ ತಗಲಾಗ್ತದೆ. ಫೋಟೋಶೂಟ್ ಮಾಡಿಸಿಕೊಳ್ಳಲು ಹೋಗಿದ್ರು ಎಂಬ ಆರ್ ಅಶೋಕ್ ಆರೋಪಕ್ಕೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಆರ್ ಅಶೋಕಿಗೆ ಪಾಪ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಅವರು ಬೆಂಗಳೂರು ಸಿಟಿ MLA ಅವ್ರೇನಾದ್ರು ಮಾಡಿದ್ರ? ಜವಾಬ್ದಾರಿ ಇದ್ದರೆ ಸಿಎಂ ಇತ್ತ ಗಮನ ಹರಿಸಬೇಕಿತ್ತು. ಮೈಸೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರೌಂಡ್ಸ್. ಸಿಎಂ ಮತ್ತು ಡಿಸಿಎಂ ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕಿದ್ರೆ ಅತ್ತ ಮಾಜಿ ಸಿಎಂ ಕುಮಾರಸ್ವಾಮಿ ಮೈಸೂರಿನಲ್ಲಿ ಪ್ರದಕ್ಷಿಣೆ ಹಾಕಿದ್ರು. ಪಿರಿಯಾಪಟ್ಟಣ ತಾಲೂಕಿನ ಚಪ್ಪದರಹಳ್ಳಿ ಹಾಗೂ ಹಾರನಹಳ್ಳಿಯಲ್ಲಿ ಮಳೆ ಹಾನಿ ಬಗ್ಗೆ ವೀಕ್ಷಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಈಗ ಮಳೆ ಹಾನಿ ಪ್ರದೇಶಕ್ಕೂ ಒಬ್ಬನೇ ಒಬ್ಬ ಸಚಿವರು ಹೋಗಿಲ್ಲ, ಜವಾಬ್ದಾರಿ ಇದ್ರೆ ಸಿಎಂ ಕೂಡಲೇ ಇತ್ತ ಗಮನ ಹರಿಸಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ವಿಪರೀತ ಮಳೆ ಏನಾಗಿದೆ, ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿ ಏನು ಮಾಡ್ಕೊಂಡಿದ್ದಾರೆ. ಇವತ್ತು ಈ ಮಳೆಯ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ, ಇಲ್ಲ ಇನ್ನೊಂದು 2-3 ದಿವಸ ಬಿಟ್ಟು ಮಳೆ ಬಂದ್ರು ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗಲ್ಲ. ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ, ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ದರೆ ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ. ಮುಂಗಾರು ಮಳೆಗೂ ಮೊದಲು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಈ ನಡುವೆ ಬೆಳೆ ಕಳೆದುಕೊಂಡ ರೈತರ ಮನೆಗಳಿಗೂ ಹೋಗುವಂತೆ ಜೆಡಿಎಸ್ ನಾಯಕರು ಆಗ್ರಹಿಸುತ್ತಿದ್ದಾರೆ. ಮೈಸೂರಿಂದ ದಿಲೀಪ್, ಅನಿಲ್ ಮತ್ತು ಶಾಂತಮೂರ್ತಿ, TV9 ಬೆಂಗಳೂರು.